ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಇವತ್ತು ಸಂಡೇ. ಟೈಮ್ ಎಷ್ಟಾಗೈತಿ ಈಗಂದ್ರೆ ಬೀಳ್ಸಿದ್ದಿ 12 ಗಂಟೆ ಆಗೈತೆ ನೋಡ್ರಿ. ಇವಾಗ ನಾನು ವ್ಲಾಗ್ನ ಶುರು ಮಾಡಕತ್ತೀನಿ. ನಮ್ಮ ಮನೆಯವ್ರು ಇವತ್ತು ಕೆಲಸಕ್ಕೆ ಹೋಗಿದ್ದಾರೋ, ಹಾಗಾಗಿ ಬೆಳಗ್ಗೆ ದೋಸೆ ಮತ್ತು ಸಾಗು ಮಾಡಿದ್ನಿ. ಅದರದ್ದು ಶಾರ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿರಿ. ಹಾಗಾಗಿ ರೆಸಿಪಿ ಎಲ್ಲ ಏನೂ ನಾನು ಶೇರ್ ಮಾಡಲಿಲ್ಲ. ಶಾರ್ಟ್ ವಿಡಿಯೋ ಮಾಡ್ಕೊಂಡು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಲಿಲ್ಲ. ಇವಾಗ 12 ಗಂಟೆ ಆಗೈತಿ. ಇವಾಗ ವಿಡಿಯೋನ ಶುರು ಮಾಡಿದ್ದೀನಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಇವತ್ತಿನ ದಿವಸ ಏನೇನೆಲ್ಲ ಆಗ್ತದೆ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮೊನ್ನೆ ಒಬ್ಬರ ಕಮೆಂಟ್ ಮಾಡಿದ್ರಿ, ಸ್ನಿಗ್ಧಾ ಎಷ್ಟು ಚಂದ ಮಾತಾಡ್ತಾಳು ಅಂತೇಳಿ. ಬಂದಾಳ ನೋಡ್ರಿ ಸ್ನಿಗ್ಧಾ. ಥ್ಯಾಂಕ್ ಯು ಆಂಟಿ ಅಂತ ಹೇಳೋರಿಗೆ. ಥ್ಯಾಂಕ್ ಯು ಆಂಟಿ. ಶಿಲ್ಪಾ ಆಂಟಿ ಅವರು. ಹೌದಾ? ಹಾಂ, ಥ್ಯಾಂಕ್ ಯು ಶಿಲ್ಪಾ ಆಂಟಿ ಅಂತ ಹೇಳಿ. ಥ್ಯಾಂಕ್ ಯು ಶಿಲ್ಪಾ ಆಂಟಿ. ನೀವು ಮಾತಾಡೋದು ಅವ್ರಿಗೆ ಇಷ್ಟ ಭಾಳ ಅಂತ. ಹೌದಾ? ಕಮೆಂಟ್ ಮಾಡ್ಯಾರ ಅವ್ರು, ಸ್ನಿಗ್ಧಾ ಎಷ್ಟು ಚಂದ ಮಾತಾಡ್ತಾಳ್ರಿ ಅಂತ. ನೋಡ್ರಿ ಇಬ್ಬರು ಸೇಮ್ ಡ್ರೆಸ್ ಹಾಕೊಂಡವ್ರಿ ಇವ್ರೆ. ಅಲ್ಲಿ ಮುಂಚೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ರಲ್ಲ, ಅವಾಗಿದ್ದ ಡ್ರೆಸ್ ನಿನ್ನಿಬ್ಬರು ಮಾತಾಡ್ಕೊಂಡು ಹಾಕೊಂಡಾರ ಒಂದೇ ಥರ ಡ್ರೆಸ್ಸು. ಇವಾಗಿನ ಇಬ್ಬರದು ಸ್ನಾನ ಇಲ್ಲ. ಆಯಿತು ನಿಂದ? ಇಲ್ಲ ಇನ್ನೂ ಇಲ್ಲಲ್ಲ. ಹಾಂ, ಈಗಿಗೂ ಇನ್ನು ಸ್ನಾನ ಮಾಡಿಸ್ಬೇಕು ನೋಡ್ರಿ. ಸಾನ್ವಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಬಿಡ್ತಾನೆ 1 ಅವರ್, ಆಮೇಲೆ ಸ್ನಾನ ಮಾಡಿಸ್ತಾನೆ. ಮತ್ತು ನಾನು ತಲೆಗೆ ಇವತ್ತು ಏನದು ಈರುಳ್ಳಿ ರಸ ಹಚ್ಕೋಬೇಕು, ಅದಕ್ಕಾಗಿ ಇನ್ನೂ ಸ್ನಾನ ಇಲ್ಲ. ಇಷ್ಟೊತ್ತು ಬರೀ ನಾಷ್ಟ ಆಯಿತು. ಇನ್ನು ಮನೆ ಕ್ಲೀನಿಂಗು ಕೆಲಸ ಏನೂ ಇಲ್ಲ ನೋಡ್ರಿ. ಇವತ್ತು ಬರೀ ನಾಷ್ಟ ಆಗೈತೆ ಅಷ್ಟೆ. ಬರೀ ಈಗ ಹಂಗೆ ವ್ಲಾಗ್ ಶುರು ಮಾಡ್ಕೊತ ನಾನು ಕೆಲಸಗಳನ್ನ ಶುರು ಮಾಡ್ಕೊತೀನಿ. ತಲೆಗೆ ಎಣ್ಣೆ ಹಚ್ಚೀನಿ ನೋಡ್ರಿ, ಪೈಲೆ ಪೂರ್ತಿ ಎಲ್ಲ ಹಚ್ಚೀನಿ. ಇನ್ನು 1 ಅವರ್ ಬಿಟ್ಟು ಸ್ನಾನ ಮಾಡಿಸ್ತೀನಿ ಆಕಿಗೆ. ಎಲ್ಲಿಗೆ ಆಟಾಡಕ್ಕೆ ಹೋಗೋರು? ಆಟಾಡಕ್ಕೆ ಹೋಗ್ತೀರಿ? ಹೋರಿ. 1 ಅವರ್ ಆದಮೇಲೆ ಬಾಸನ ಸ್ನಾನ ಮಾಡಿಸ್ತೀನಿ. ಹಾಂ, ಆಂಟಿಗೆ ಫೋನ್ ಮಾಡ್ತೀನಿ, ಅವಾಗ ಬಾ. ಸಾನ್ವಿನೂ ಕೆಳಗಡೆ ಬಂದ್ಲು ನೋಡ್ರಿ. ಆಕೆ ಆಟಾಡಕ್ಕೆ ಹೋಗ್ತಾನೆ ಅಂತೇಳಿ ಹೋದ್ಲು. ಆದ್ರೆ ಸ್ನಿಗ್ಧವ್ರ ಮಮ್ಮಿ ಹೇರ್ ಕಟಿಂಗ್ ಹೋಗೋಣ್ರಿ ಅಂತ ಹೇಳಿರು. ಅದಕ್ಕಾಗಿ ಮತ್ತಿನ್ನು ಹೋಗಬೇಕಿತ್ತಲ್ಲ, ಆಕೆಗೂ ಸ್ನಾನ ಮಾಡಿಸ್ಬೇಕಿತ್ತು, ನಂದು ಸ್ನಾನ ಆಗಬೇಕಿತ್ತು, ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ. ಅದಕ್ಕಾಗಿ ಸಾನ್ವಿನೂ ಬಂದ್ಲು. ಬಂದಾದ್ಮೇಲೆ ಆಕೆ ಟಿ ವಿ ನೋಡ್ಕೊಂಡು ಕೂತಿದ್ಲು. ನಾನು ಹಂಗೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಿದ್ರಾತಂತೇಳಿ ಈಗೆಲ್ಲ ಕೆಲಸ ಮಾಡತ್ತೇನೆ ನೋಡ್ರಿ. ಬೆಳಗ್ಗೆನೇ ನಮ್ಮದು ನಾಷ್ಟ, ಮಧ್ಯಾಹ್ನದ ಅಡುಗೆದು ಎಲ್ಲ ಕೆಲಸ ಮುಗ್ದಿತ್ತು. ಆದರೆ ಕ್ಲೀನಿಂಗ್ ಕೆಲಸ ಏನೂ ಮುಗ್ದಿರಲಿಲ್ಲ. ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಿತ್ತಿನ. ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಇವಾಗ ಸ್ನಾನ ಮಾಡಕ್ಕೆ ಹೊಂಟೀನಿ. ಫ್ರೆಂಡ್ಸ್, ಈಗ ನಂದು ಸ್ನಾನ ಆಯ್ತು ನೋಡ್ರಿ. ತಲೆಗೆ ನಾನು ಈರುಳ್ಳಿ ರಸ ಹಚ್ಕೋಬೇಕನ್ನೆಲ್ಲ ಹಚ್ಕೊಳ್ಳಿಲ್ಲ, ಯಾಕಂದ್ರೆ ಇವತ್ತು ಹೇರ್ ಕಟ್ ಮಾಡಿಸ್ಕೊಂಡು ಬರಕ್ಕೆ ಹೊಂಟೀನಿ. ನಮ್ಮ ಫ್ರೆಂಡು ಈಗಾಗಲೇ ಹೇಳಿರು ಹೇರ್ ಕಟ್ಟಿಗೆ ಹೋಗೋಣ್ರಿ ಇವತ್ತು ಅಂತೇಳಿ. ಹಾಗಾಗಿ ಇನ್ನು ಅದನ್ನ ಹಚ್ಕೊಂಡು ನಾ ಸ್ನಾನ ಮಾಡಿ ಹೋಗ್ಬೇಕಾದ್ರೆ ಲೇಟ್ ಭಾಳ ಆಕತ್ತಂತೇಳಿ ಇವತ್ತೇನು ಹಚ್ಕೊಳ್ಳಿಲ್ಲ ನೋಡ್ರಿ. ಇವತ್ತೆಲ್ಲ ಹೇರ್ ಕಟ್ ಮಾಡಿಸ್ಕೊಂಬಂದ್ಬಿಡ್ತೀನಿ. ಹಾಗಾಗಿ ನೆಕ್ಸ್ಟ್ ವೀಕ್ ಹಚ್ಕೊಂಡ್ರೆ ಆಯ್ತು ಅಂತೇಳಿ ನಾನು ಹಚ್ಕೊಳ್ಳಿಲ್ಲ. ಇಲ್ಲೇನು ಹಚ್ಕೊಂಡೇನಂತ ನೋಡಬೇಡ್ರಿ, ಇಲ್ಲೇ ದೊಡ್ಡದೊಂದು ಗುಳಿ ಆಗೈತೆ ನೋಡ್ರಿ ಇಲ್ಲಿ. ಅದಕ್ಕೆ ಒಂಚೂರು ಇವತ್ತು ಹಚ್ಕೊಂಡಿದ್ನಲ್ಲೇ. ಈಗಿನ ಸಾನ್ವಿದು ಸ್ನಾನ ಆಗ್ಬೇಕು ನೋಡ್ರಿ. ಎಣ್ಣೆ ಹಚ್ಕೊಂಡು ಬಂದ್ಕೊಡಾಳ. ಇನ್ನೂ ಇಲ್ಲ, ಇನ್ನು ಮಾಡಬೇಕು ಅಂತೇಳಿನೆ. ನನ್ನ ಸ್ನಾನ ಆಯಿತು, ನಿಂದು ಇನ್ನೂ ಆಗಿಲ್ಲ. ಸಾನ್ವಿಗೆ ಸ್ನಾನ ಮಾಡಿಸ್ಬೇಕು. ಟೈಮಿಗೆ ಆಲ್ರೆಡಿ 2 ಗಂಟೆ ಆಗೈತೆ ನೋಡ್ರಿ. ಈಗ 2 ಗಂಟೆ ಆಗೈತಿ. ನಾವು ಲೇಟ್ ಮಾಡಿ ನಾಷ್ಟ ಮಾಡಿದ್ದೀವಿ. ಹಾಗಾಗಿ ಇವಾಗ ನಾವು ಊಟ ಎಲ್ಲ ಏನು ಮಾಡಲ್ಲ. ಒಂದು 3 ಗಂಟೆಗೆ ಹೋಗೋಣ ಅಂದಾರು. ಇನ್ನೂ 1 ಅವರ್ ಐತಿ ಟೈಮ್. ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಐತಿ. ಆಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಬೇಕು. ನಾನು ಎಲ್ಲನೂ ಮಾಡಿ ಮುಗಿಸ್ತೀನಿ. 3 ಗಂಟೆಗೆ ಹೊಕ್ಕನಿ. ಇವತ್ತು ನಾನು ಉದ್ದಾಗ ಹೇರ್ ಇದ್ವಲ್ಲ, ಅವನ್ನೆಲ್ಲ ಇವತ್ತು ಕಟ್ ಮಾಡಿಸ್ತೇನೆ ನೋಡ್ರಿ. ವೀಡಿಯೋನ ಹಂಗೆ ಶೇರ್ ಮಾಡ್ಕೊಳ್ತೀನಿ. ಇವು ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡೇನಿ, ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ನೋಡೋಣ ಯಾವ ಥರ ಮಾಡಿಸ್ಬೇಕಂತೇಳಿ ನೋಡಿ ಮಾಡಿಸ್ತೀನಿ. ಬರ್ರಿ ಈಗ ಕಿಚನ್ ಅಷ್ಟೇ ಕ್ಲೀನ್ ಮಾಡ್ತೇನಂತ. ಒಂದು 3:30-4 ಆಗಕ್ಕೆ ಬಂದಿತ್ತು. ಅವಾಗ ನಾವು ರೆಡಿಯಾಗಿ ಹೊಂಟೀವಿ ನೋಡ್ರಿ. ಬೇಗ ಹೋಗ್ಬೇಕಂದ್ರೆ ಆಗಲಿಲ್ಲ. 3 ಗಂಟೆಗೆ ಹೋಗ್ಬೇಕಂತ ಅಂದ್ಕೊಂಡಿವಿ, ಆದರೆ ಆಗಲಿಲ್ಲ. 4 ಗಂಟೆನೇ ಆಯ್ತು ನೋಡ್ರಿ. ನಮ್ಮ ಮನೆ ಹತ್ರ ಐತಿ. ಹತ್ರ ಅಂದ್ರೆ ನಡ್ಕೊತ ಹೋಗೋಕ್ಕಾಗಲ್ಲ, ಒಂಚೂರು ದೂರ ಐತಿ. ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋದೀವಿ. ಈಗ ಬಸ್ಸಿಗೆ ಸುಮ್ಮ ಹುಡುಗರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತೇಳಿ ಆಟೋ ಮಾಡ್ಕೊಂಡು ಬಂದೀವಿ. ಒಂದು 10 ನಿಮಿಷದೊಳಗೆ ರೀಚ್ ಆಗಿಬಿಡ್ತವೆ. ಅಷ್ಟು ಹತ್ತಿರ ಐತಿ. 10 ನಿಮಿಷನೂ ಇನ್ನೂ ಜಾಸ್ತಿ ಅದ್ರೊಳಗೆ ರೀಚ್ ಆಗಿಬಿಡ್ತಾವೆ ನೋಡ್ರಿ. ಬಂದೀವಿ. ಬಂದ ತಕ್ಷಣ ಖಾಲಿನೇ ಇತ್ತು, ಏನು ಅಷ್ಟೊಂದು ರಶ್ ಇರಲಿಲ್ಲ. ಫಸ್ಟ್ ನನ್ನ ಫ್ರೆಂಡ್ ಅವರು ಲಕ್ಷ್ಮಿ ಅವ್ರು ಮಾಡಿಸ್ಕೊಂಡ್ರು. ಆಮೇಲೆ ನಾನು ಆಕಿನ ಸಾನ್ನಿಧ್ಯನ ಎತ್ಕೊಂಡಿದ್ನಿ. ಆಮೇಲೆ ನಾನು ಇವಾಗ ಹೇರ್ ಕಟ್ ಮಾಡಿಸ್ಕೊಳಕತ್ತೀನಿ. ಅವರು ಆಕಿನ ಪಾಪನ ಎತ್ಕೊಂಡಿದ್ರು ನೋಡ್ರಿ. ಸಾನ್ವಿ ಮತ್ತು ಸ್ನಿಗ್ಧಾ ಅವರಿಬ್ಬರು ಅವ್ರ ಪಾಡಿಗೆ ಅವರು ನೋಡ್ಕೊತ ನಿಲ್ಲೋದು, ಆಮೇಲೆ ಆಟ ಮಾಡೋದು ಮಾಡಕತ್ತಿದ್ರು. ಅದರ ಸಾನ್ನಿಧ್ಯನ ಕೆಳಗಡೆ ಬಿಟ್ಟರೆ ಸಣ್ಣ ಕೂದಲೆಲ್ಲ ಅಲ್ಲಿ ಇರ್ತಾವಲ್ಲ, ಮತ್ತು ಆಕಿ ತೊಗೊಂಡು ಬಾಯಿಗೆದು ಹಾಕೊಂಗಿದ್ದಾಳೆ ಅಂತೇಳಿ ಆಕಿನ ನಾನು ಎತ್ಕೊಂಡು ನಿಂತಿದ್ನಿ. ಆಮೇಲೆ ಅವ್ರ ಮಮ್ಮಿ ಎತ್ಕೊಳ್ಳೋಣ. ಇವಾಗ ನಾನು ಹೇರ್ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇಬ್ಬರದು 1 ಅವರ್ ಒಳಗೆ ಮುಗಿದ್ಬಿಡ್ತು. ಜಾಸ್ತಿ ಹೊತ್ತೇನು ಟೈಮ್ ಆಗಲಿಲ್ಲ.
ಬೇಗ ಬೇಗ ಹೇರ್ ಕಟ್ ಮಾಡಿಸ್ಕೊಂಡ್ವಿ. ನಾನು ಸುಮಾರು ಸರಿ ಅಂದ್ಕೊಳಕತ್ತಿದ್ನಿ ಹೇರ್ ಕಟ್ ಮಾಡಿಸ್ಬೇಕು ಅಂತ, ಆದ್ರೆ ಮಾಡ್ಕೊಂಡೇ ಇರಲಿಲ್ಲ. ನಾವು ಬೇಡ ಬಿಡು, ಉದ್ದಾಗ ಕೂದಲು ಬಂದವು, ಮಾಡಿಸೋದು ಬೇಡ ಅಂತ ಅನ್ಸಕತ್ತಿತ್ತು. ಆದ್ರೆ ತೀರಾ ತೆಳುವಾಗಿಬಿಟ್ಟಿದ್ದು ನನ್ನ ಕೂದಲು. ಹಾಕ್ಕೊಂಡ್ರೆ ಜಡೆ ಹಾಕಬೇಕಷ್ಟ, ಬಿಟ್ಟರದು ಚೆನ್ನಾಗಿ ಕಾಣಿಸೋದಿಲ್ಲವ, ಹಂಗಾಗಿಬಿಟ್ಟಿದ್ದು ತೆಳುವಾಗಿದ್ದು. ಜಡೆ ಹಾಕ್ಕೊಂಡ್ರು ಅಷ್ಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ. ತಿಕ್ಕಾಗಿ ಹೇರಿದ್ರೆ ಜಡೆ ಹಾಕ್ಕೊಂಡ್ರೆ ಚಂದ ಕಾಣಿಸ್ತಾವೆ. ಅದಕ್ಕೆ ಬ್ಯಾಡ್ ಸರಿ ಕಟ್ ಮಾಡ್ಕೊಂಡ್ರಾಯ್ತು ಸ್ವಲ್ಪ ತುದಿವು ಅಂಥೇಳಿ ಇವತ್ತು ನಾನು ಹೇರ್ ಕಟ್ ಮಾಡ್ಸೋಕ್ಕೆ ಬಂದಿದ್ನಿ. ನೋಡ್ರಿ ಎಷ್ಟು ಚಂದ ಮಾಡಿಸ್ಯಾರು. ಡೀಪ್ ಯೂವನ್ನು ಮಾಡ್ಕೊಂಡೇನ, ಆಮೇಲೆ ಫ್ರಂಟ್ ಲೇಯರ್ ಕಟ್ಟು ಚಂದ ಮಾಡಿರೋ ಹೇರ್ ಕಟ್ಟಿಂಗ್. ನಾನು ಭಾಳ ವರ್ಷ ಆಗಿತ್ತು, ಒಂದು 3 ವರ್ಷ ಆಗಿತ್ತು ಆವಾಗಿಂದ ನಾನು ಹೇರ್ ಕಟ್ ಮಾಡಿಸ್ಕೊಂಡಿರಲಿಲ್ಲ. ಆವಾಗ ಲೇಯರ್ ಕಟ್ ಮಾಡಿಸ್ಕೊಂಡಿದ್ನಿ, ಇವಾಗ ಯೂ ಕಟ್ ಮಾಡಿಸ್ಕೊಂಡಿದ್ದಾನೆ ನೋಡ್ರಿ. ನನಗಂತೂ ಇಷ್ಟ ಆಯಿತು ಹೇರ್ ಕಟ್ಟಿಂಗ. ನಾನು ಯಾವಾಗಲೂ ಜಡೆ ಎಲ್ಲ ಹಾಕ್ಕೊಂಡು ಆ ಥರ ಮೊದಲದು ಹಾಕೋತಾನೆ ಇರಲಿಲ್ಲ. ಇತ್ತೀಚೆಗಷ್ಟೇ ನಾನು ಜಡೆ ಹಾಕ್ಕೊಳ್ತಾ ಇದ್ನಿ. ಮುಂಚೆ ಆವಾಗಲೂ ನಾನು ಲೇಯರ್ ಕಟ್ ಮಾಡಿಸ್ಕೊಳ್ತಿದ್ದಿ, ಬಿಟ್ಬಿಟ್ಟಿದ್ನಿ. ಇತ್ತೀಚೆಗೆ ಕೂದಲೆಲ್ಲ ಜಾಸ್ತಿ ಉದುರಾತವಲ್ಲ ಅಂತೇಳಿ ಹೇರ್ ಕಟ್ಟಿಂಗ್ ಮಾಡಿಸೋದನ್ನು ಬಿಟ್ಬಿಟ್ಟಿದ್ನಿ. ಆದರೆ ಇವಾಗ ನೋಡ್ರಿ ಆಗಿದ್ದಾಗಲಿ ಬಿಡತ್ತಾಗೆ ಅಂತೇಳಿ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಾದಮೇಲೆ ಅದೇ ಥರ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಮಂಡೇ ವ್ಲಾಗ್ ನೋಡ್ರಿ. ಇದು ಅದೇ ಸಂಡೇ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದು. ಇದು ಮಂಡೇ ಮಾರ್ನಿಂಗ್. ಇದು ಬೆಳಗ್ಗೆನ ನಾನು 6:30ಗೆ ಎದ್ದಿದ್ನಿ. ಎದ್ದ ತಕ್ಷಣ ನೋಡ್ರಿ ಕರೆಂಟ್ ಹೋಗ್ಬಿಟ್ಟಿದ್ದು ಇವತ್ತು. ಹಂಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ಹಾಲು ಕಾಯ್ಸಕ್ಕಿಟ್ಟು ಇವಾಗ ಚಹಾ ಮಾಡ್ಕೊಳಕತ್ತೀನಿ. ಇನ್ನು ಚಹಾ ಕುಡಿದು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಹಿಂದಿನ ದಿವಸ ಅದು ಅಲಸಂದಿ ಕಾಳು ಬರ್ತಾವಲ್ಲ, ಹಸಿ ಅಲಸಂದಿ ಕಾಳು, ಅವನ್ನ ಎಲ್ಲ ಬಿಡಿಸಿಟ್ಟಿದ್ನಿ. ಈಗ ಅದರ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕಿತ್ತು. ಇವತ್ತು ನಾಷ್ಟಕ್ಕನ ನಾನು ರೊಟ್ಟಿ ಮಾಡಕತ್ತಿದ್ನಿ. ಕಾಳನ್ನು ಎಲ್ಲ ಹಿಂದಿನ ದಿವಸ ಸಾನ್ವಿ ಬಿಡಿಸಿಟ್ಟಿದ್ಲು. ಆಕಿ ನಾನೇ ಬಿಡಿಸ್ತಾನೆ ಅಂತೇಳಿ ನಾನು ಅಡುಗೆ ಮಾಡ್ಕೊಡ್ಕ ಸಂಜೆ ಮುಂದೆ ಆಕಿ ಅಡುಗೆ ಮನೆಗೆ ಕೂತ್ಕೊಂಡು ಎಲ್ಲ ಕಾಳೆಲ್ಲ ಬಿಡಿಸ್ಕೊಟ್ಬಿಟ್ಟಿದ್ಲು ನನಗೆ. ಹಾಗಾಗಿ ಅದರದ್ದೇನು ಕೆಲಸ ಇರಲಿಲ್ಲ ನೋಡ್ರಿ. ಈಗ ಬರೀ ಪಲ್ಯಕ್ಕಷ್ಟು ಒಗ್ಗರಣೆ ಹಾಕಬೇಕಿತ್ತು. ಚಾಯ್ನೂ ಕಾಯ್ತು. ಚಹಾ ಕುಡಿದು ಇವಾಗ ಕೆನಿ ಅದು ತೆಗೆದಿಟ್ಟಿದ್ನೆಲ್ಲ ಇನ್ನು ಹಂಗೆ ಅಲ್ಲೇ ಮರೆತು ಬಿಡ್ತಾನೆ ಅಂತೇಳಿ ಫಸ್ಟ್ ಅದನ್ನು ಡಬ್ಬಿಗೆಲ್ಲ ಹಾಕಿ ಎತ್ತಿಟ್ನಿ. ಪುಡಿ ಉಪ್ಪು ಖಾಲಿಯಾಗಿತ್ತು. ಇನ್ನು ಅದ್ರಾಗ ಹಂಗೆ ಪುಡಿ ಉಪ್ಪು ಹಾಕಿಟ್ನಿ ಅಂದ್ರೆ ಮತ್ತು ಅದು ಖಾಲಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಇದನ್ನು ತೊಳ್ಯಾಕಂತೇಳಿ. ರಾತ್ರಿನ ಇದು ಒಂದು ತೊಳೆದು ನೀರು ಸೋರಾಕೆ ಇಟ್ಟಿದ್ನಿ. ಎಲ್ಲ ಅರಿತು, ಆದರೆ ಇನ್ನೊಂದು ಸರಿ ಒಣ ಬಟ್ಟೆ ಒಳಗೆ ಒರೆಸಿ ಉಪ್ಪನ್ನು ತುಂಬಿಸಿಟ್ರಾತಂತೇಳಿ ಇವಾಗ ಎಲ್ಲ ಒರ್ಸಾಕತ್ತೀನಿ ನೋಡ್ರಿ. ನಾನು ಯಾವುದೇ ಐಟಮ್ಸ್ ಇದ್ರೂ ಅಷ್ಟೇ ಆ ಡಬ್ಬ್ಯಾಗ ಖಾಲಿ ಆಗಿಬಿಡ್ತಂದ್ರೆ ಅದ್ರೊಳಗೆ ಮತ್ತೆ ಹಂಗೆ ಫಿಲ್ ಮಾಡಲ್ಲ, ಅದನ್ನು ತೊಳೆದನ ನಾನು ಯಾವಾಗಲೂ ಫಿಲ್ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ಡಬ್ಬಿ ಎಲ್ಲ ಕ್ಲೀನಾಗಿರ್ತಾವೆ. ಮತ್ತು ಒಂದೇ ಸರಿ ತೊಳಿಬೇಕಂದ್ರೆ ಜಾಸ್ತಿ ಆಗಿಬಿಡ್ತೈತಿ ಕೆಲಸ. ಅದಕ್ಕಾಗಿ ಈ ಥರ ಮಾಡಿರ್ತಾನೆ ನೋಡ್ರಿ ನಾನು. ಅವೆಲ್ಲ ಖಾಲಿ ಅದು ಅಂದ್ರೆ ತೊಳೆದು ಒಣಗಿಸಿ ಆಮೇಲೆ ಐಟಮ್ಸ್ ಎಲ್ಲ ಫಿಲ್ ಮಾಡಿ ಇಟ್ಟಿರ್ತೀನಿ. ನಿನ್ನೆ ಇದು ಪುಡಿ ಉಪ್ಪು ಖಾಲಿಯಾಗಿತ್ತು, ಹಾಗಾಗಿ ತೊಳೆದಿಟ್ಟಿದ್ದು ನೋಡ್ರಿ. ಇವಾಗ ಪುಡಿ ಉಪ್ಪನ್ನ ಹಾಕಿ ಇಡಾಕತ್ತೀನಿ. ಅಲಸಂದಿ ಕಾಳು ಪಲ್ಯ ಮತ್ತು ಮೂಲಂಗಿ ಪಚ್ಚಡಿ ಮಾಡಾಕತ್ತಿದ್ನಿ. ಚಿತ್ರಾನ್ನ, ರೊಟ್ಟಿ, ಮೊಸರು ಇಷ್ಟು ಮಾಡಾಕತ್ತೀನಿ ನೋಡ್ರಿ. ಇವತ್ತು ಭಾಳ ದಿವಸ ಆಗಿತ್ತು, ಈಗ ರೊಟ್ಟಿ ಮಾಡಿರಲಿಲ್ಲ. ರೀಸೆಂಟಾಗಿ 1 ವಾರ ಆಗಿತ್ತನೋ, ಅದಕ್ಕಾಗಿ ಇವತ್ತು ರೊಟ್ಟಿ ಮಾಡಬೇಕು ಬೆಳಗ್ಗೆ ನಾನು ನಾಷ್ಟಕ್ಕಂತ ಅಂದ್ಕೊಂಡು ರೊಟ್ಟಿ ಮಾಡಾಕತ್ತಿದ್ನಿ. ಇದನ್ನಷ್ಟಂಗೆ ಜಾಗ ಅದೇನು ಅಲ್ಲಿ ಡಬ್ಬಿ ಇಡ್ತಾವಲ್ಲ ಸೆರಾಮಿಕ್ ಜಾರು, ಅದು ಸ್ವಲ್ಪ ಜಾಗ ಗಲೀಜಾಗಿತ್ತು. ಅದನ್ನು ಎಲ್ಲ ಒರೆಸ್ಕೊಂಡು ಇವಾಗ ಎರಡನ್ನೂ ಜೋಡ್ಸಾತೀನಿ ನೋಡ್ರಿ. ಒಂದ್ರಾಗ ಕಲ್ಲುಪ್ಪು, ಒಂದ್ರಾಗ ಪುಡಿ ಉಪ್ಪು ಹಾಕಿಟ್ಟಿರ್ತೀನಿ. ನನಗೆ ಇದ್ರದ್ದೇನು ಡಬ್ಬಿ ಅದಲ್ಲ ಸೆರಾಮಿಕ್ ಜಾರ್ದು, ಶಾರ್ಟ್ ವಿಡಿಯೋದಾಗ ನೋಡಿದಾಗೆಲ್ಲ ನನಗೆ ಕಮೆಂಟ್ ಮಾಡಿರ್ತಾರೋ ಅದರದ್ದು ಲಿಂಕ್ ಕೊಡ್ರಿ ಅಂತೇಳಿ. ಆದರೆ ನಾನು ಅವನ್ನ ಆನ್ಲೈನ್ದಾಗ ಪರ್ಚೇಸ್ ಮಾಡಿಲ್ಲ. ನಾನು ಇಲ್ಲೇ ಲೋಕಲ್ ಶಾಪ್ದಾಗ ತೊಗೊಂಡು ಬಂದೇನಿ. ಆವಾಗೂ ತೊಗೊಂಡು ಬಂದಾಗೂ ನಾನು ಹೇಳಿದ್ದೀನಿ. ಆದರೆ ಇವಾಗ ಸುಮಾರು ಜನ ಬೇರೆಯವರು ಹೊಸದಾಗಿ ನೋಡತ್ತಿರ್ತಾರಲ್ಲ ಚಾನಲ್ಲು, ಅವ್ರು ಕೇಳ್ತಿರ್ತಾರೆ ಯಾವುದಾದ್ರೂ ಅವ್ರಿಗೆ ಚೆನ್ನಾಗಿರೋ ಐಟಮ್ಸ್ ಕಾಣುತ್ತೆ ಅಂದ್ರೆ ಲಿಂಕ್ ಕೊಡ್ರಿ ಅಂತ ಕೇಳ್ತಿರ್ತಾರೋ. ನನಗೆ ಅದರದ್ದು ಲಿಂಕ್ ಕೇಳಿದ್ರು, ಆದರೆ ಅದರದ್ದು ಲಿಂಕ್ ಇಲ್ಲ. ಯಾಕಂದ್ರೆ ನಾನು ಇಲ್ಲೇ ಶಾಪ್ದಾಗ ತೊಗೊಂಬಂದಿನಿ. ಅವನ್ನ ರೋಡ್ ಸೈಡ್ ಇಟ್ಟಿರ್ತಾರಲ್ಲ ಅಲ್ಲಿ ತೊಗೊಂಬಂದಿನಿ ನೋಡ್ರಿ. ಅವು ಎರಡು ಸೇರಿ 400 ಏನೋ 500 ಕೊಟ್ಟು ತೊಗೊಂಬಂದಿನಿ ನೋಡ್ರಿ. ನಾನು ಆನ್ಲೈನ್ದಾಗ ಸ್ವಲ್ಪ ಜಾಸ್ತಿ ಅದಾವ ಅನ್ನಿಸ್ತವ, ನಾನೇನು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಅದರದ್ದು ಲಿಂಕ್ ಇಲ್ಲ ನೋಡ್ರಿ. ಮೀಶೋದಾಗಂತೂ ಸಿಗ್ತಾವ, ಸರ್ಚ್ ಮಾಡಿರ. ಅಂದ್ರೆ ಅವ್ರಿಗೇನೋ ಇವು ಇಷ್ಟ ಆಗಿರ್ತಾವಲ್ಲ ನೋಡೋಕೆ, ಹಾಗಾಗಿ ಕೇಳಿರ್ತಾರೆ ಅಷ್ಟೆ. ಇದೊಂದೇ ಐಟಮ್ ಅಲ್ಲ, ಯಾವುದೇ ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡಿರೋನು. ಈಗ ನನ್ನ ದೋಸೆ ತವಾದಂತೂ ಅದೆಷ್ಟು ಜನ ಲಿಂಕ್ ಕೇಳಿದಾರೋ, ಖರೆ ಅದನ್ನು ನಾನು ಅಷ್ಟು ಅಂಗಡಿಯಾಗ ತೊಗೊಂಡಿದ್ದೀನಿ. ಇವಾಗ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಕತ್ತೀನಿ. ಪಲ್ಯ ಮಾಡೋದಂತೂ ಅಗದಿ ಈಸಿ ಇದೆ. ಇವಾಗ ನಾವು ಬದ್ನಿಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ಲ, ಸೇಮ್ ಹಂಗೆ ಮಾಡೋದು ನೋಡ್ರಿ. ಇದು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಕತ್ತೀನಿ ನೋಡ್ರಿ. ಹಸಿ ಕಾಳದ ಪಲ್ಯ ಮಾಡ್ತಾವಲ್ಲ, ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಚಲೋ ಇರ್ತದೆ ಅಂತೇಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಆಮೇಲೆ ಉಪ್ಪು ಇಷ್ಟು ಹಾಕಿದ್ದೀನಿ. ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಇದಕ್ಕೆ ನೀವು ಬೇಕಂದ್ರೆ ಟೊಮೆಟೊನೂ ಹಾಕೋಬೋದು. ನಾನು ಟೊಮೆಟೊ ಹಾಕ್ಕೊಂಡಿಲ್ಲ ಇವತ್ತು.
ಕಾಳು ಹಸಿ ಕಾಳು ಹಂಗೆ ಹಾಕ್ಕೊಂಡಿದ್ದೇನೆ ನೋಡ್ರಿ ನಾನು. ಇವನೇನು ನಾನು ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿಲ್ಲ, ಇಲ್ಲೇ ಒಗ್ಗರಣೆಗೆ ಬೇಯಿಸಿರಾತಂಥೇಳಿ ಹಂಗೆ ಹಸಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಫ್ರೈ ಮಾಡಿ ಈಗ ಗುರೆಳ್ಳು ಪುಡಿ ಹಾಕತ್ತೀನಿ, ಹುಚ್ಚೆಳ್ಳು ಪುಡಿ. ಅದು ಪುಡಿ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿರಿ. ಇಷ್ಟು ಹಾಕಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಾಳು ಬೆಂದು ಬಿಡ್ತಾವೆ, ಹಸಿ ಇರ್ತಾವಲ್ಲ, ಬೇಗ ಬೇಯ್ತಾವೆ. ಹಾಗಾಗಿ ಸಪ್ರೇಟಾಗಿ ಏನು ಬೇಯಿಸ್ಕೊಂಡು ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಪಲ್ಯ ರೆಡಿ ಆಯ್ತು ನೋಡಿರಿ. ಸಾಲಿದ್ಯ ಹೊಡಿತಲ್ ನಿಂಗೆ ನನಗೆ ಎಲ್ಲರಿಗೂ ಏನು ಬಿಟ್ಟು ಸುಡ್ತೈತಾ? Little robin black we sat upon a tree. Up went pussy cat, down went he. Down came pussy cat, away robin ran. Say little robin black, miss touch me if you can. Little robin black will jump up on the wall. Pussy cat jumped after Mama Butterfly. Little robin jumped and said, "What did Pussy say?" Pussy cat said, "Meow." Robin flew away. Robin flew away. Put your blocks away. Put your blocks away. To use another day. Put your ties away. Put your ties away. To use another day. Put your things away. Put your things away. To use another day. Why is the bobbin up? Why is the bobbin up? ಸಾನ್ವಿ ನೋಡ್ರಿ ಎಷ್ಟು ಚಂದ ರೈಮ್ಸ್ ಹೇಳಕತ್ತಿದ್ಲು. ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ನಕ್ಕಿ ಗೊತ್ತಾಗಿರಲಿಲ್ಲ. ಹಾಗಾಗಿ ರೈಮ್ಸ್ ಹೇಳಿ ನೋಡ್ರಿ, ಇಲ್ಲಾಂದ್ರೆ ಕ್ಯಾಮ್ರಾ ಆನ್ ಇತ್ತಂದ್ರೆ ಕೇಳ್ತಾನೆ ಇರಲಿಲ್ಲ. ಸುಮ್ಮ ಇಟ್ಬಿಟ್ಟಿದ್ದೆ ನಾನು ಹಂಗೆ, ಅಂದ್ರೆ ಆಫ್ ಮಾಡಿ ಇಟ್ಟನಂಥೇಳಿ ಹಂಗೆ ಇಟ್ಟಿದ್ನಿ. ಆಕೆ ರೈಮ್ಸ್ ಹೇಳಕತ್ತಿದ್ಲಲ್ಲ, ಅದೊಂಚೂರು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡು. ಯಾಕೆ ಯಾವಾಗಲೂ ಅಷ್ಟೇ ವೀಡಿಯೋಸ್ ಎಲ್ಲ ಮಾಡ್ತೀನಂದ್ರೆ ಆಕೆ ಹಾಡೋದೇನೇ ಇಲ್ಲ, ಬೇಡ ನಾನು ಹಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇವತ್ತು ಹಾಡಕತ್ತಿದ್ಲು ಸುಮ್ಮ ಅಡುಗೆ ಮನೆಗೆ ಕೂತ್ಕೊಂಡು. ನಾನು ಅದೊಂಚೂರು ವೀಡಿಯೋ ಮಾಡ್ಕೊಂಡು ನೋಡ್ರಿ ಎಷ್ಟೊಂದು ರೈಮ್ಸ್ ಹೇಳ್ತಾಳೆ. ಆದರೆ ನಾವು ಕೇಳಿದಾಗ ಹೇಳಂಗಿಲ್ಲ, ಅಂದ್ರೆ ಕ್ಯಾಮ್ರಾದಾಗ ಕೇಳಿದ್ರೆ ಹೇಳಲ್ಲಕ್ಕಿ, ಸುಮ್ಮ ಹಂಗೆ ಹೇಳಂದ್ರೆ ಹೇಳ್ತಿರ್ತಾಳು. ಮನೆಯಾಗ ಯಾವಾಗಲೂ ಅಷ್ಟೇ ಬಾಯಿ ಮುಚ್ಚೋದನ್ನೇ ಇಲ್ಲ, ಹಂಗೆ ಹಾಡು ಹಾಡ್ಕೊತಾನೆ ಇರ್ತಾಳು. ಸುಮಾರು ಜನ ಹೇಳ್ತಾರೋ ಸಾನ್ವಿ ಭಾಳ ಸೈಲೆಂಟ್ ಅದಾಳು, ಆಕಿ ಮಾತಾಡೋದೇನೇ ಇಲ್ಲ ಅಂಥೇಳಿ. ಅದ್ರಕ್ಕಿ ಸಿಕ್ಕಾಪಟ್ಟೆ ಮಾತಾಡ್ತಾಳು. ನಮಗೆ ಹ್ಞೂ ಅಂದಂದ ಸಾಕಕತ್ತಿ. ನಾನು ಯಾವಾಗಲೂ ಅಡುಗೆ ಮನ್ಯಾಗ ಅಡುಗೆ ಮಾಡಕತ್ನಿ, ವೀಡಿಯೋಸ್ ಮಾಡಕತ್ನಿ ಅಂದ್ರೆ ಆಕಿದು ಫಿಕ್ಸ್ ಜಾಗ ನೋಡ್ರಿ, ಅದು ಅಲ್ಲಿ ಬಂದು ಕುತ್ಕೊಂಡ್ಬಿಡ್ತಾಳೆ ಆಕಿ. ನಮ್ದು ಮೊದಲ ಅಡುಗೆ ಮನೆ ಸಣ್ಣದೈತಿ, ಜಾಗ ಸಾಲೋದಿಲ್ಲ, ಆದ್ರೂ ನಾನು ಹೇಳಿರ್ ಕೇಳಲ್ಲ, ಬಂದಲ್ಲೇ ಅಡುಗೆ ಮನೆಯಾಗ ಆ ಮೂಲೆಯಾಗ ಕುತ್ಕೊಂಡು ಬಿಡ್ತಾಳೆ. ಹಾಡಾಡೋದು, ಮಾತಾಡೋದು, ಆಮೇಲೆ ಏನೇನೋ ಕ್ವಶನ್ ಕೇಳೋದು, ಈ ಥರ ಮಾಡ್ತಿರ್ತಾಳೆ ನನಗೆ. ನಾನು ಆಕೆ ಜೋಡಿ ಮಾತಾಡ್ಕೊತಾನೆ ಅಡುಗೆ ಮಾಡೋದು, ವೀಡಿಯೋಸ್ ಮಾಡೋದು ಮಾಡತ್ತಿರ್ತೀನಿ. ಇವಾಗ ಮೂಲಂಗಿ ಪಚಡಿ ಮಾಡಿದ್ದು ನೋಡ್ರಿ. ಮೂಲಂಗಿ ಸೊಪ್ಪು ಮತ್ತು ಅದು ಮೂಲಂಗಿ ಎರಡೂ ಯೂಸ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಅದು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿಕೊಂಡು, ಸೊಪ್ಪನ್ನು ಅಷ್ಟೇ ಸಣ್ಣಗೆ ಕಟ್ ಮಾಡಿದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಉಪ್ಪು, ಒಂಚೂರು ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೇನೆ ಅಷ್ಟೇ. ಪಚಡಿ ರೆಡಿಯಾಗಿಬಿಡ್ತು. ಟೇಸ್ಟ್ ಅಂತೂ ಅಗ್ದಿ ಮಸ್ತ್ ಇರ್ತೈತಿ. ಹಂಗೆ ಇವತ್ತು ಅನ್ನ ಸಾಂಬಾರೆಲ್ಲ ಏನು ಮಾಡಿರಲಿಲ್ಲ ನೋಡ್ರಿ. ನಾನು ಏನದು ಚಿತ್ರಾನ್ನ ಅಷ್ಟೇ ಮಾಡಿಬಿಟ್ಟಿದ್ನಿ. ಇವಾಗ ಎಲ್ಲ ಅಡುಗೆ ಕೆಲಸ ಮುಗ್ದಿತ್ತು, ಪಲ್ಯ ಪಚಡಿ ಎಲ್ಲ ರೆಡಿಯಾಗಿತ್ತು. ಈಗ ಲಾಸ್ಟಿಗೆ ನಾನು ರೊಟ್ಟಿನ ಮಾಡಾಕತ್ತೀನಿ. ಇನ್ನು ರೊಟ್ಟಿ ಮಾಡಿ ನಮ್ಮ ಮನೆಯವ್ರಿಗೆ ನಾಷ್ಟ ಕೊಡಬೇಕು, ಹಂಗೆ ಅವ್ರದ್ದು ಬಾಕ್ಸನ್ನು ರೆಡಿ ಮಾಡಬೇಕು. ಇಷ್ಟ ಆದ್ರೆ ಮುಗೀತು ನೋಡ್ರಿ. ಇನ್ನು ಮಧ್ಯಾಹ್ನಕ್ಕೆ ನಂದು ಅಡುಗೆ ಕೆಲಸ ಏನೂ ಇರೋದಿಲ್ಲ. ಬೆಳಗ್ಗೆನೇ ಇಷ್ಟೆಲ್ಲ ಕೆಲಸ ಮುಗಿಸಿ ಒಟ್ಟಿಗೆ ಊಟ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಕ್ಲೀನ್ ಮಾಡೀನಿ ಅಂದ್ರೆ ನಂದು ಕೆಲಸಗಳು ಮುಗೀತು. ಏನಾದರೂ ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸ ಇದ್ರೆ ಮಾಡ್ಕೋಬೇಕಷ್ಟೆ. ನಾನು ಬಾಕ್ಸ್ ಕಟ್ಟೋದ್ರಿಂದ ಮನ್ಯಾಗ ಬೇಗ ಎಲ್ಲ ಕೆಲಸ ಮುಗಿದ್ಬಿಡ್ತೈತಿ. ಇವಾಗ ರೊಟ್ಟಿನೂ ಬೇಯಿಸಾಕತ್ತೀನಿ ನೋಡ್ರಿ. ಇನ್ನು ನಾಷ್ಟ ಹಾಕಿ ಕೊಡಬೇಕು. ಸಾನ್ವಿ ಅಂತೂ ಸ್ಮೂದಿ ಕುಡಿದು ಸೌತೆಕಾಯಿ ತೊಗೊಂಡು ಆಕಿನೂ ರೆಡಿಯಾಗಿ ಸ್ಕೂಲಿಗೆ ಹೋದ್ಲು. ಆಕಿನೂ ಸ್ಕೂಲಿಗೆ ಬಿಟ್ಟು ಬಂದಿದ್ದು ನಾನು.
ಆಕಿನ ಸ್ನಾನ ಮಾಡ್ಕೊಂಡ್ಲಿ ಇವತ್ತು, ನಾನು ಮಾಡಿಸ್ತಾನಿ. ಇಲ್ಲಮ್ಮ ಇವತ್ತೊಂದು ದಿವಸ ನಾನು ಮಾಡ್ಕೊತಾನೆ ಅನ್ನಕತ್ಲು. ಸರಿ ಆಯಿತು ನೀನು ಮಾಡಂತೇಳಿ ಆಕೆ ಸ್ವಲ್ಪ ಕಲ್ಕೊಂಡಂಗೆ ಆಕತಿ, ರೂಢಿ ಆಕತ್ತು ಅಂತೇಳಿ ಸರಿ ಆಯಿತು. ವಾರದಾಗ ಒಂದು ದಿವಸ ಆ ಥರ ನಾನು ಮಾಡ್ಕೊಳಕ್ಕೆ ಬಿಟ್ಟಿರ್ತೇನೆ ಆಕಿಗೆ. ಇವತ್ತು ಆಕಿನ ಸ್ನಾನ ಮಾಡ್ಕೊಂಡು ಬಂದು ಆಕೆ ರೆಡಿ ಆದ್ಲು ನೋಡ್ರಿ. ನಾನು ಬರೀ ತಲೆ ಅಷ್ಟೇ ಬಾಚಿದ್ನಿ ಆಕಿಗೆ. ಸ್ಕೂಲಿಗೆ ಸೌತೆಕಾಯಿ ತೊಗೊಂಡು ಹೋಗ್ತೇನಂದ್ಲ, ಹಾಗಾಗಿ ಸೌತೆಕಾಯಿನೂ ಕಟ್ ಮಾಡಿ ಆಕಿ ಬಾಕ್ಸಿಗೆ ಹಾಕಿ ಕಳಿಸಿದ್ನಿ. ಇವಾಗ ನಂದು ರೊಟ್ಟಿ ಮಾಡೋದನ್ನು ಮುಗೀತು ನೋಡ್ರಿ. ಈಗ ನಮ್ಮ ಮನೆಯವ್ರ ಬಾಕ್ಸ್ನ ರೆಡಿ ಮಾಡಿದ್ದೀನಿ. ಹಂಗೆ ಅವ್ರಿಗೂ ನಾಷ್ಟ ಹಾಕಿ ಕೊಡಾಕತ್ತೀನಿ ನೋಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತೆ ಸಿಗ್ತೀನಂತ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.